ಈ ಈ ಬೆರಳು ಮತ್ತು ಈ ಬೆರಳು 2 ಬೆರಳು ಆಗೋಷ್ಟು ಮಾತ್ರ ಸನ್ಸ್ಕ್ರೀನ್ನ ನೀವು ತಗೊಳ್ಳಿ. ಅಂದರೆ ಫುಲ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ನಿಮ್ಮ ಒಂದು ಸನ್ಸ್ಕ್ರೀನು ಫೇಸ್ಗೆ ಹಾಕಿದ ತಕ್ಷಣ ತುಂಬ ಡಲ್ಲಾಗಿ ಕಾಣಿಸ್ತಿರುತ್ತೆ, ಇಲ್ಲ ತುಂಬ ಬ್ಲ್ಯಾಕಾಗಿ ಕಾಣಿಸ್ತಿರುತ್ತೆ. ಯಾಕೆ ಆ ಥರ ಕಾಣುತ್ತೆ? ನಿಮ್ಮ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡ್ತಿರುವಂಥ ಸನ್ಸ್ಕ್ರೀನು ನಿಮ್ಮ ಒಂದು ಸ್ಕಿನ್ಗೆ ಸೆಟ್ ಆಗ್ತಿದೆಯೋ ಇಲ್ವೋ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಂದರೆ ಯಾವ ಫೇಸ್ಗೆ ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ನೀವು ಯಾವ ಥರ ನಿಮ್ಮ ಫೇಸ್ ಇರುತ್ತೋ ಅದೇ ಥರನೇ ನಿಮ್ಮ ಫೇಸು ಕಾಣುತ್ತೆ ಸನ್ಸ್ಕ್ರೀನ್ ಹಾಕಿದಾಗ. ಬನ್ನಿ, ಯಾವ ಸನ್ಸ್ಕ್ರೀನು ಯಾವ ಸ್ಕಿನ್ಗೆ ಹಾಕಬೇಕು ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಫೇಸು ಡಲ್ಲಾಗಿ ಕಾಣಿಸೋದು ಅಷ್ಟೇ ಅಲ್ಲ, ತುಂಬ ಬ್ಲ್ಯಾಕಾಗಿ ಕಾಣಿಸ್ತಿರುತ್ತೆ. ಯಾಕೆ ಆ ಥರ ಆಗುತ್ತೆ ಸನ್ಸ್ಕ್ರೀನ್ ಹಾಕಿದ ತಕ್ಷಣವೇ ನಿಮ್ಮ ಒಂದು ಫೇಸು ಅಂತ ತಿಳ್ಕೊಳ್ಳೋಣ. ನೀವು ನಿಮ್ಮ ಒಂದು ಸ್ಕಿನ್ ಮೇಲೆ ಹಾಕ್ತಾ ಇರುವಂಥ ಸನ್ಸ್ಕ್ರೀನು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಷ್ಟೊಂದು ಜನ ನಿಮ್ಮ ಒಂದು ಸನ್ಸ್ಕ್ರೀನ್ನ ನಿಮ್ಮ ಸ್ಕಿನ್ಗೆ ಸೂಟ್ ಆಗೋದೇ ಇಲ್ಲ ಆ ಥರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿರ್ತೀರ. ಅದಕ್ಕೆ ನಿಮ್ಮ ಒಂದು ಸ್ಕಿನ್ನು ಆ ಥರ ಫುಲ್ಲು ಬ್ಲ್ಯಾಕಾಗಿ ಕಾಣೋದು, ಫುಲ್ಲು ಡಲ್ಲಾಗಿ ಕಾಣೋದು, ಇಲ್ಲ ಫುಲ್ಲು ಸ್ವೆಟ್ ಆಗೋದು ಆ ಥರ ಆಗ್ತಿರುತ್ತೆ. ಬನ್ನಿ, ಯಾವುದೋ ಒಂದು ಸ್ಕಿನ್ ಟೈಪ್ಗೆ ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂತ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮಿಸ್ಟೇಕ್ ನಂಬರ್ 1 ಅಂದರೆ ನೀವು ನಿಮ್ಮ ಒಂದು ಸನ್ಸ್ಕ್ರೀನ್ನ ನಿಮ್ಮ ಒಂದು ಸ್ಕಿನ್ಗೆ ಟೈಪ್ ಆಗುವಂಥ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರಲ್ಲ. ಅಂದರೆ ನಿಮ್ಮ ಒಂದು ಸ್ಕಿನ್ನು ಡ್ರೈ ಸ್ಕಿನ್ ಏನಾದರೂ ಆಗಿದ್ದರೆ ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂದರೆ, ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ಫುಲ್ಲು ನಿಮ್ಮ ಫೇಸ್ ತೊಳೆದ್ಮೇಲೆ ಅರ್ಧ ಗಂಟೆ ಬಿಟ್ಟು ನೋಡಿ. ಅರ್ಧ ಗಂಟೆ ಬಿಟ್ಟಾದಮೇಲೆ ನಿಮ್ಮ ಸ್ಕಿನ್ನು ಫುಲ್ಲು ಡ್ರೈ ಆಗಿದ್ರೆ ನಿಮ್ಮದು ಡ್ರೈ ಸ್ಕಿನ್ ಅಂತ ಅರ್ಥ. ಆ ಡ್ರೈ ಸ್ಕಿನ್ಗೆ ಸನ್ಸ್ಕ್ರೀನ್ನ ಥಿಕ್ ಫಾರ್ಮುಲಾ ಇರುವಂತಹ ಹೈಡ್ರೇಟೆಡ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು. ಆ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ಗೆ ಕರೆಕ್ಟಾಗಿ ಸನ್ಸ್ಕ್ರೀನು ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ನಿಮ್ಮ ಫೇಸು ಯಾವ ಥರ ಇರುತ್ತೋ ಅದೇ ಥರನೇ ನಿಮಗೆ ಕಾಣುತ್ತೆ ನಿಮ್ಮ ಫೇಸು. ಆ ಥರ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು. ಸಪೋಸ್ ನಿಮ್ಗೇನಾದರೂ ಡ್ರೈ ಸ್ಕಿನ್ ಇದ್ದು ಮ್ಯಾಟಿಫೈನ್ ಸನ್ಸ್ಕ್ರೀನ್ ಏನಾದರೂ ನೀವು ಯೂಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಒಂದು ಸ್ಕಿನ್ನು ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಡ್ರೈ ಸ್ಕಿನ್ ಇರೋರ್ದು. ಆ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ. ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ನೀವು ಹೈಡ್ರೇಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆವಾಗ ನಿಮ್ಮ ಫೇಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ನಿಮ್ಮ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ. ಡ್ರೈ ಸ್ಕಿನ್ ಇರೋರು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಬೇಕಾಗಿರೋದು ಹೈಡ್ರೇಟೆಡ್ ಸನ್ಸ್ಕ್ರೀನ್. ನಿಮ್ಮ ಒಂದು ಸನ್ಸ್ಕ್ರೀನಲ್ಲಿ ಹೈಡ್ರೇಟೆಡ್ ಇದ್ದರೆ ಮಾತ್ರ ನೀವು ಡ್ರೈ ಸ್ಕಿನ್ನವರು ಯೂಸ್ ಮಾಡಿ. ನಿಮಗೆ ಯಾವ ಥರ ನಿಮ್ಮ ಒಂದು ಟೈಪ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಂದ್ರೆ, ನಿಮ್ಮ ಫೇಸು ಯಾವುದು ಟೈಪ್ ಅಂತ ಗೊತ್ತಿಲ್ಲ ಅಂದರೆ ನೀವು ಫೇಸ್ನ ತೊಳ್ಕೊಳ್ಳಿ. ಸೋಪ್ ಹಾಕ್ಬಿಟ್ಟು ನೀಟಾಗೆ ತೊಳ್ಕೊಂಡು, ಇಲ್ಲ ನೀವು ಏನು ಯೂಸ್ ಮಾಡ್ತೀರೋ ಫೇಸ್ ವಾಶ್ ಏನಾದರೂ ಯೂಸ್ ಮಾಡಿ ತೊಳ್ಕೊಂಡು ಅರ್ಧ ಗಂಟೆ ಇಲ್ಲ 1 ಅವರ್ ಏನೂ ಹಚ್ಚಬೇಡಿ ನಿಮ್ಮ ಫೇಸ್ಗೆ. ಆವಾಗ ನಮ್ಮ ಒಂದು ಸ್ಕಿನ್ನು ಯಾವ ಟೈಪು ಅಂತ ನಾವು ತಿಳ್ಕೊಬೋದು. ಅಂದರೆ ನಿಮ್ಗೇನಾದರೂ ಡ್ರೈ ಸ್ಕಿನ್ ಆಗಿದ್ರೆ ಫುಲ್ಲು ಡ್ರೈಯಾಗಿ ಕಾಣ್ತಿರುತ್ತೆ. ಅವಾಗ ನಿಮ್ಮ ಫೇಸ್ ಏನಾದರೂ ಆಯ್ಲಿ ಸ್ಕಿನ್ ಆಗುತ್ತೆ, ಫುಲ್ ಆಯ್ಲಿ ಕಂಟೆಂಟ್ ಕಾಣುತ್ತಾ ಇರುತ್ತೆ. ಇಲ್ಲೆಲ್ಲ ಫುಲ್ ಆಯ್ಲಿ ಅಂದರೆ ಫೇಸ್ ತುಂಬ ಆಯ್ಲಿ ಇರುತ್ತೆ ಒಬ್ಬರಿಗೆ, ಅದು ಫುಲ್ ಆಯ್ಲಿ. ಇಲ್ಲಾಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ಇರುತ್ತೆ ಆಯ್ಲಿ, ಅದೂ ಕೂಡ ಆಯ್ಲಿ ಸ್ಕಿನ್ನೇ. ನಿಮ್ಗೇನಾದರೂ ಕಾಂಬಿನೇಷನ್ ಸ್ಕಿನ್ ಇದ್ದರೆ ಫುಲ್ ಇಲ್ಲೆಲ್ಲ ಡ್ರೈ ಆಗಿರುತ್ತೆ, ಇಲ್ಲಿ ಮಾತ್ರ ಟಿ ಝೋನ್ ಮಾತ್ರ ನಿಮಗೆ ಆಯ್ಲಿ ಕಂಟೆಂಟ್ ಇರುತ್ತೆ, ಅದು ಕಾಂಬಿನೇಷನ್ ಸ್ಕಿನ್ ಅಂತ ಕರಿತೀವಿ. ಇಲ್ಲೇನಾದರೂ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಸೆನ್ಸಿಟಿವ್ ಸ್ಕಿನ್ ಅಂದರೆ ಎಷ್ಟೊಂದು ಜನಕ್ಕೆ ಬಿಸಿಲಿಗೆ ಹೋಗಿದ ತಕ್ಷಣ ಇಲ್ಲೆಲ್ಲ ರೆಡ್ನೆಸ್ ಆಗುತ್ತೆ, ಎಲ್ಲ ಫುಲ್ ರೆಡ್ನೆಸ್ ಆಗುತ್ತೆ, ರೆಡ್ಗಾಗೋಗ್ಬಿಟ್ಟಿರುತ್ತೆ ಎಷ್ಟೊಂದು ಜನಕ್ಕೆ, ಅದು ಸೆನ್ಸಿಟಿವ್ ಸ್ಕಿನ್ನು. ಇಲ್ಲ ಅಂದಿದ್ರೆ ನಿಮ್ಮ ಒಂದು ಫೇಸಲ್ಲಿ ಪಿಂಪಲ್ಸ್ ತುಂಬಾ ಇರುತ್ತೆ, ಅದು ಕೂಡ ಸೆನ್ಸಿಟಿವ್ ಸ್ಕಿನ್ನು. ಇಲ್ಲಾಂದರೆ ಎಷ್ಟೊಂದು ಜನಕ್ಕೆ ಹಿಂಗೆ ಗಿಲ್ಲಿ ತಕ್ಷಣ ಫುಲ್ಲು ರೆಡ್ಗಾಗೋಗ್ಬಿಡುತ್ತೆ, ಅದು ಕೂಡ ಸೆನ್ಸಿಟಿವ್ ಸ್ಕಿನ್ನೇನೆ. ಸೆನ್ಸಿಟಿವ್ ಸ್ಕಿನ್ನಲ್ಲಿ ತುಂಬಾ ಗೊತ್ತಾಗುತ್ತೆ. ಅಂದರೆ ಗಿಲ್ಲಿ ತಕ್ಷಣ ಆಗುತ್ತೆ, ಬಿಸಿಲಿಗೆ ಹೋಗಿದ ತಕ್ಷಣ ಫುಲ್ಲು ರೆಡ್ನೆಸ್ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಪಿಂಪಲ್ಸು ಕೂಡ ಹೋಗ್ತಾನೆ ಇರಲ್ಲ, ಹಂಗೆ ಪಿಂಪಲ್ಸ್ ಇರುತ್ತೆ, ಅದನ್ನು ಕೂಡ ಸೆನ್ಸಿಟಿವ್ ಸ್ಕಿನ್ ಅಂತ ಕರಿತೀವಿ. ಆದರೆ ಆಯ್ಲಿ ಸ್ಕಿನ್ನಲ್ಲಿ ಆ ಥರ ಇರಲ್ಲ, ಫುಲ್ ಆಯ್ಲಿ ಕಂಟೆಂಟ್ ಅಂತ ಇರುತ್ತೆ. ಹಿಂಗೆ ಟಿಶ್ಯೂ ಅಲ್ಲಿ ಹಿಂಗೆ ಒರೆಸಿದ ತಕ್ಷಣ ನಿಮಗೆ ಆಯ್ಲಿ ಕಂಟೆಂಟ್ ಕಾಣುತ್ತೆ.
ಅದು ಫುಲ್ ಆಯಿಲಿ ಸ್ಕಿನ್. ನಾರ್ಮಲ್ ಸ್ಕಿನ್ ಅಂದರೆ ನಿಮಗೆ ಕಾಂಬಿನೇಷನ್ನು ಇಲ್ಲ, ಇಲ್ಲೆಲ್ಲ ಆಯಿಲಿ ಕಂಟೆಂಟು ಇರಲ್ಲ, ಡ್ರೈ ಕಂಟೆಂಟು ಇರಲ್ಲ, ನಿಮ್ಮ ಒಂದು ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದಾಗ ನಿಮ್ಮದು ನಾರ್ಮಲ್ ಸ್ಕಿನ್ ಅಂತ. ಒಂದು ಸ್ಕಿನ್ನು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರ್ತೀರ ನಿಮ್ಮ ಒಂದು ಫೇಸ್ನ, ಅದಕ್ಕೆ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿರುತ್ತೆ. ಅಂದರೆ ನಾರ್ಮಲ್ ಸ್ಕಿನ್ ಇರೋರು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲ್ಲ ನಿಮ್ಮ ಫೇಸಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಫೇಸು. ಅವ್ರನ್ನ ನಾವು ನಾರ್ಮಲ್ ಸ್ಕಿನ್ ಅಂತ ಕರಿತೀವಿ. ಈ ಥರ ಯಾವ ಥರ ನಿಮ್ಮ ಸ್ಕಿನ್ನು ಕಂಡುಹಿಡ್ಕೊಬೋದು, ನಮ್ಮ ಒಂದು ಸ್ಕಿನ್ ಟೈಪು ಯಾವ ಥರ ನಾವು ಕಂಡುಹಿಡಿಬೋದು ಅಂತ ನಾನಿವತ್ತು ಹೇಳ್ಕೊಟ್ಟಿದ್ದೀನಿ. ನೀವು ಅಷ್ಟೇ ಮುಖ ತೊಳೆದು ಅರ್ಧ ಗಂಟೆ ಇಲ್ಲ 1 ಅವರ್ ಆದಮೇಲೆ ನಿಮ್ಮ ಒಂದು ಸ್ಕಿನ್ ಟೈಪ್ನ ನೀವೇ ಕಂಡುಹಿಡಿಬೋದು. ಆ ಒಂದು ಸ್ಕಿನ್ನು ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ ನೀವು ಯೂಸ್ ಮಾಡುವಂಥ ಒಂದು ಗುಡ್ ಪ್ರಾಡಕ್ಟ್ ಅಂದರೆ ನಿಮ್ಮ ಒಂದು ಸನ್ಸ್ಕ್ರೀನಲ್ಲಿ ಹೈಡ್ರೇಟೆಡ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ. ಅದು ನಿಮಗೆ ಗುಡ್ ರಿಸಲ್ಟ್ನ ಕೊಡುತ್ತೆ. ಇಲ್ಲ ನಿಮ್ಮ ಒಂದು ಫೇಸಿಗೆ ಸನ್ಸ್ಕ್ರೀನು ಸಿಕ್ಕಾಪಟ್ಟೆ ಚೆನ್ನಾಗೆ ಸೂಟ್ ಆಗುತ್ತೆ. ಡಿಹೈಡ್ರೇಟೆಡ್ ಸನ್ಸ್ಕ್ರೀನ್, ನೀವು ಡ್ರೈ ಸ್ಕಿನ್ ಆಗಿದ್ರೆ ಮಾತ್ರ ಡಿಹೈಡ್ರೇಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ನಿಮ್ಮ ಒಂದು ಸ್ಕಿನ್ನು ಏನಾದರೂ ಡ್ರೈ ಸ್ಕಿನ್ ಆಗಿದ್ರೆ ನೀವು ಪ್ಲೀಸ್ ಯೂಸ್ ಡಿಹೈಡ್ರೇಟೆಡ್ ಸನ್ಸ್ಕ್ರೀನ್. ಹೈಡ್ರೇಟೆಡ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸನ್ಸ್ಕ್ರೀನು ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ. ಬಟ್ ನಿಮ್ಮ ಫೇಸು ತುಂಬ ಡಲ್ ಆಗೋದು, ಬ್ಲ್ಯಾಕ್ ಆಗೋದು ಆ ಥರ ಏನೂ ಆಗಲ್ಲ. ನಿಮ್ಮ ಸ್ಕಿನ್ನು ಯಾವ ಥರ ಇರುತ್ತೋ ಸೇಮ್ ಅದೇ ಥರನೇ ಕಾಣುತ್ತೆ. ಹೈಡ್ರೇಟೆಡ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ ಡ್ರೈ ಸ್ಕಿನ್ ಇರೋರು. ನಿಮ್ಮ ಒಂದು ಫೇಸ್ ಏನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ನೀವು ಯೂಸ್ ಮಾಡಬೇಕಾಗಿರೋದು ಜೆಲ್ ಸ್ಕ್ರೀನು ಹಾಗೂ ಜೆಲ್ ಮಾಯ್ಶ್ಚರೈಸರು ಕೂಡ ನಿಮ್ಮದು ಜೆಲ್ಲೇ ಆಗಿರಬೇಕು. ಮತ್ತು ಸನ್ಸ್ಕ್ರೀನು ಕೂಡ ನಿಮ್ಮದು ಜೆಲ್ ಆಗಿರಬೇಕು. ಆ ಥರ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು. ಆಯಿಲಿ ಸ್ಕಿನ್ ಆಗಿರೋರು ಮಾತ್ರ ಜೆಲ್ ಬೇಸ್ ಇರುವಂಥ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು. ಆವಾಗ ನೀವೇನಾದ್ರು ಜೆಲ್ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಒಂದು ಫೇಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ಸು ಕೂಡ ಕಮ್ಮಿ ಆಗುತ್ತೆ. ನೀವು ಬಿಸಿಲಿಗೆ ಹೋದಾಗ ನಿಮ್ಮ ಒಂದು ಆಯಿಲಿ ಕಂಟೆಂಟು ತುಂಬ ಜಾಸ್ತಿ ಆಗುತ್ತೆ. ಆವಾಗ ಈ ಥರ ಸನ್ಸ್ಕ್ರೀನ್ ಜೆಲ್ ಬೇಸ್ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಅದು ಕಡಿಮೆ ಮಾಡುತ್ತೆ ನಿಮ್ಮ ಒಂದು ಆಯಿಲಿ ಸ್ಕಿನ್ನು. ಒಂದು ಸ್ಕಿನ್ ಏನಾದರೂ ಆಯಿಲಿ ಕಂಟೆಂಟ್ ಇದ್ದರೆ ನೀವು ಜೆಲ್ ಬೇಸ್ ಮಾಯ್ಶ್ಚರೈಸರ್ ಇಲ್ಲ ಜೆಲ್ ಬೇಸ್ ಸನ್ಸ್ಕ್ರೀನ್ನ ಮಾತ್ರ ಯೂಸ್ ಮಾಡಬೇಕು. ಅದೇನಾದರೂ ಇಲ್ಲ ಅಂದರೆ ವಾಟರ್ ಬೇಸ್ ಇರುವಂತಹ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡ್ಬೋದು. ಅಂದರೆ ಈ ಥರ ಫೇಸ್ ಮೇಲೆ ಹಾಕಿದ ತಕ್ಷಣ ವಾಟರ್ ಅಂದರೆ ನೀರು ಥರ ಹರ್ಕೊಂಬರುತ್ತೆ. ಆ ಥರ ನಿಮಗೆ ವಾಟರ್ ಬೇಸ್ ಸನ್ಸ್ಕ್ರೀನು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಬೋದು. ವಾಟರ್ ಬೇಸ್ ಸನ್ಸ್ಕ್ರೀನ್, ಜೆಲ್ ಬೇಸ್ ಸನ್ಸ್ಕ್ರೀನ್ ಇಲ್ಲ ವಾಟರ್ ಬೇಸ್ ಸನ್ಸ್ಕ್ರೀನ್ನ ನೀವು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಅಂದರೆ ಜೆಲ್ ಬೇಸ್ ಅಂದರೆ ನಿಮಗೆ ಆಲೋವೆರಾನ ನೋಡಿರ್ತೀರಲ್ವ, ಆ ಥರ ಇರುತ್ತೆ ಕ್ರೀಮು. ಆ ಥರದ್ದು ಕ್ರೀಮ್ನ ನೀವು ಫೇಸ್ ಯೂಸ್ ಮಾಡಬೇಕು. ಇಲ್ಲ ವಾಟರ್ ಬೇಸ್ ಸನ್ಸ್ಕ್ರೀನ್ ಅಂದರೆ ನೀರು ಥರ ಇರುತ್ತೆ. ಹಿಂಗೆ ಫೇಸ್ಗೆ ಹಾಕಿದ್ರೆ ಫುಲ್ ನೀರು ಥರ ಬರುತ್ತೆ. ಆ ಥರ ಒಂದು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು ಆಯಿಲಿ ಸ್ಕಿನ್ ಇರೋರು. ಏನಾದರೂ ಜೆಲ್ಲು ಮತ್ತು ವಾಟರ್ ಬೇಸ್ ಯೂಸ್ ಮಾಡ್ತೀರಾ ನಿಮ್ಮ ಒಂದು ಆಯಿಲಿ ಸ್ಕಿನ್ ಆಗಿರೋರು, ನೀವು ಏನಾದರೂ ಕ್ರೀಮ್ ಬೇಸು ಇಲ್ಲ ಫುಲ್ ಗಟ್ಟಿ ಇರುತ್ತೆ ಸನ್ಸ್ಕ್ರೀನು, ಆ ಥರ ಏನಾದರೂ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ನಿಮ್ಮಕ್ಕೊಂದು ಕ್ರೀಮು ಮತ್ತು ಸ್ವೆಟ್ಟು ನಿಮ್ಮ ಫೇಸಲ್ಲಿ ಸ್ವೆಟ್ ಆಗ್ತಿರುತ್ತೆ. ಅದು ಮತ್ತು ಎರಡೂ ಜಾಯಿಂಟ್ ಆಗಿ ನಿಮ್ಮ ಒಂದು ಫೇಸು ತುಂಬ ಡಲ್ಲು ಮತ್ತು ಬ್ಲ್ಯಾಕ್ ಕಲರ್ ಕಾಣಿಸ್ತಿರುತ್ತೆ. ನೀವು ಸ್ಕಿನ್ ಮೇಲೆ ನೀವು ಸನ್ಸ್ಕ್ರೀನ್ ಹಾಕಿ 5 ಮಿನಿಟ್ಸ್ಗೆಲ್ಲ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಯಾಕೆ ಅಂದರೆ ನೀವು ನಿಮ್ಮ ಒಂದು ಫೇಸ್ಗೆ ಕರೆಕ್ಟಾಗಿರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂತ ಅರ್ಥ. ನೀವು ಆಯಿಲಿ ಸ್ಕಿನ್ ಇರೋರು ವಾಟರ್ ಬೇಸ್ ಇಲ್ಲ ಜೆಲ್ ಬೇಸ್ನ ಮಾತ್ರ ಯೂಸ್ ಮಾಡಬೇಕು. ನೀವು ಕ್ರೀಮ್ ಬೇಸು ಈ ಥರ ಫುಲ್ಲು ಗಟ್ಟಿ ಇರುತ್ತೆ ಸನ್ಸ್ಕ್ರೀನು, ಆ ಥರ ನೀವೇನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಆಯಿಲಿ ಕಂಟೆಂಟು ಯಾವತ್ತೂ ಕಡಿಮೆ ಆಗಲ್ಲ. ನೀವು ಕ್ರೀಮ್ ಎಷ್ಟು ಹಾಕ್ತಿರೋ ಅಷ್ಟು ಆಯಿಲಿ ನಿಮ್ಮ ಒಂದು ಫೇಸಲ್ಲಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಒಂದು ಸನ್ಸ್ಕ್ರೀನು ನಿಮ್ಮ ಫೇಸಿಗೆ ಸೂಟ್ ಆಗಿಲ್ಲ ಅಂತ ಅರ್ಥ. ಈ ಥರ ಆಯಿಲಿ ಸ್ಕಿನ್ ಇರೋರು ಯಾವತ್ತೂ ವಾಟರ್ ಬೇಸು ಇಲ್ಲ ಜೆಲ್ ಬೇಸು ಸನ್ಸ್ಕ್ರೀನು ಇಲ್ಲ ಮಾಯ್ಶ್ಚರೈಸರು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಫೇಸ್ಗೆ ಹಾಕಬೇಕು ಅಂದರೆ ಇದೇ ಥರನೇ ನೀವು ವಾಟರ್ ಬೇಸು ಇಲ್ಲ ಜೆಲ್ ಬೇಸ್ ಮಾತ್ರನೇ ಹಾಕಬೇಕು ಆಯಿಲಿ ಸ್ಕಿನ್ ಇರೋರು. ಆವಾಗೇ ನಿಮ್ಮ ಒಂದು ಫೇಸ್ಗೆ ಸೂಟ್ ಆಗಿ ನಿಮ್ಮ ಫೇಸು ಚೆನ್ನಾಗಿ ಕಾಣುತ್ತೆ.
ಅದೇ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಸನ್ಸ್ಕ್ರೀನ್ ಇರೋರಿಗೆ. ಇಲ್ಲ ನೀವೇನಾದರೂ ರಾಂಗ್ ಸನ್ಸ್ಕ್ರೀನು ರಾಂಗ್ ಮಾಯ್ಶ್ಚರೈಸರ್ ಏನಾದರೂ ನಿಮ್ಮ ಒಂದು ಫೇಸ್ಗೆ ಹಾಕಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಅದು ಕೂರಲ್ಲ ಮತ್ತು ನಿಮ್ಮ ಆಯಿಲಿ ಕಂಟೆಂಟು ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಕಡಿಮೆ ಆಗಲ್ಲ. ಆಯಿಲಿ ಸ್ಕಿನ್ ಇರೋರು ಪ್ಲೀಸ್ ಜೆಲ್ ಬೇಸ್ ಇಲ್ಲ ವಾಟರ್ ಬೇಸ್ ಸನ್ಸ್ಕ್ರೀನ್ನ ಮಾತ್ರ ಯೂಸ್ ಮಾಡಿ. ಇಲ್ಲ ಮಾಯ್ಶ್ಚರೈಸರಲ್ಲೂ ಅಷ್ಟೇ ಆಯಿಲಿ ಕಂಟೆಂಟ್ ಇರೋರು ಸನ್ಸ್ಕ್ರೀನ್ನ ನೀವು ಸನ್ಸ್ಕ್ರೀನ್ ಆಗಲಿ ಮಾಯ್ಶ್ಚರೈಸರ್ ಆಗಲಿ ನೀವು ಯೂಸ್ ಮಾಡಬೇಕಾಗಿರೋದು ವಾಟರ್ ಬೇಸು ಇಲ್ಲಾಂದರೆ ಕ್ರೀಮ್ ಜೆಲ್ ಬೇಸ್ನ ಮಾತ್ರ ಯೂಸ್ ಮಾಡಬೇಕು. ಜೆಲ್ ಬೇಸ್ ಇಲ್ಲ ವಾಟರ್ ಬೇಸ್ನ ಯೂಸ್ ಮಾಡಿದಾಗ ನಿಮ್ಮ ಒಂದು ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲೀಸ್ ಎಲ್ಲರೂ ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ ಇಲ್ಲ ವಾಟರ್ ಬೇಸ್ನ ಮಾತ್ರ ಯೂಸ್ ಮಾಡಿ. ಇವಾಗ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಯಾವ ಒಂದು ಸ್ಕಿನ್ ಟೈಪ್ ಅವರು ಯಾವ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಅಂತ. ಸನ್ಸ್ಕ್ರೀನ್ ಈಸ್ ದ ವೆರಿ ಇಂಪಾರ್ಟೆಂಟ್ ಇನ್ ದ ಫೇಸ್. ಅಂದರೆ ಫೇಸಿಗೆ ಸನ್ಸ್ಕ್ರೀನು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಬಿಸಿಲಿಗೆ ಹೋದರೆ ನೀವು ಟ್ಯಾನ್ ಆಗ್ತೀರಾ ಅಂತ ಅಲ್ಲ, ನಿಮ್ಮ ಮನೆಯಲ್ಲಿ ಹಾಕುವಂಥ ಒಂದು ಲೈಟಿಂದನೂ ನೀವು ತುಂಬ ಬ್ಲ್ಯಾಕ್ ಆಗ್ತೀರಾ, ತುಂಬ ಟ್ಯಾನ್ ಆಗುತ್ತೆ. ಅದು ಮನೆ ಒಳಗಡೆ ಇದ್ದೀವಿ, ನಾವು ಏನಕ್ಕೆ ಸನ್ಸ್ಕ್ರೀನ್ ಹಾಕಬೇಕು ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ನೀವು ಹಾಕೋವಂಥ ಮನೆಯಲ್ಲಿ ಲೈಟರ್ಸ್ ಇರುತ್ತೆ, ಅದರಲ್ಲೂ ಕೂಡ ನೀವು ತುಂಬಾ ಡಲ್ ಆಗ್ಬೋದು, ಅದರಲ್ಲೂ ಕೂಡ ನೀವು ಟ್ಯಾನ್ ಆಗ್ತೀರಾ. ಅದಕ್ಕೋಸ್ಕರ ಮನೇಲಿರಲಿ ಔಟ್ಸೈಡ್ ಇದ್ರಿ ಎಲ್ಲೇ ಹೋದ್ರೂ ಕೂಡ ನಿಮ್ಮ ಒಂದು ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ. ಪ್ರಾಬ್ಲಮ್ ನಂಬರ್ನ 1ನ ತಿಳ್ಕೊಂಡ್ವಿ ನಾವು, ಅಂದರೆ ಸನ್ಸ್ಕ್ರೀನ್ ಬಗ್ಗೆ. ಪ್ರಾಬ್ಲಮ್ ನಂಬರ್ 2 ಅಂದರೆ ನೀವು ಸನ್ಸ್ಕ್ರೀನ್ನ ಎಷ್ಟೊಂದು ಜನ ಸನ್ಸ್ಕ್ರೀನ್ನ ಹಾಕಬೇಕು ಅಂದಿದ ತಕ್ಷಣ ಎಷ್ಟೊಂದು ಹೆವಿ ಸನ್ಸ್ಕ್ರೀನ್ನ ಹಾಕ್ತಾ ಇದ್ದೀರ. ಎಷ್ಟೊಂದು ಜನ ಇಷ್ಟು ಕ್ರೀಮ್ ತೊಗೊಂಡು ಫುಲ್ ಫೇಸ್ ಎಲ್ಲ ವೈಟ್ಗೆ ಆಗೋ ಥರ ಹಾಕ್ಬಿಟ್ಟಿರ್ತೀರ ಎಷ್ಟೊಂದು ಜನ. ಆ ಥರ ಪ್ರಾಬ್ಲಮ್ಸ್ ಯಾವತ್ತೂ ಮಾಡಬಾರ್ದು ನೀವು. ಯಾಕಂದರೆ ಸನ್ಸ್ಕ್ರೀನ್ ಇರೋದು ನಿಮ್ಮ ಫೇಸಿಗೆ ಅಬ್ಸರ್ವ್ ಆಗೋ ಅಷ್ಟೇ ಹಾಕಬೇಕು ನೀವು ಸನ್ಸ್ಕ್ರೀನು. ಇಷ್ಟು ತೊಗೊಂಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ನಿಮ್ಮ ಫೇಸ್ ಎಷ್ಟಿದೆಯೋ ಸ್ವಲ್ಪನೇ ತೊಗೊಂಡು ಈ ಥರ ಅಂದ್ಕೊಂಡು ಆಮೇಲೆ ಫುಲ್ಲು ಎಲ್ಲ ಫೇಸ್ ಎಲ್ಲ ನೀವು ಕವರ್ ಮಾಡಬೇಕು. ಇಷ್ಟೇ ಸನ್ಸ್ಕ್ರೀನಿಂದ ನೀವು ಇಷ್ಟು ತೊಗೊಂಡು ಫುಲ್ ಬೂದಿ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇದು ಮಾಡಿದ್ರೆ ಅದು ಫೇಸಿಗೆ ಅಬ್ಸರ್ವ್ ಆಗಲ್ಲ. ನಿಮ್ಮ ಫೇಸು ಇನ್ನೂ ಹಾಳು ಮಾಡ್ಕೊತೀರ ನೀವು. ಸನ್ಸ್ಕ್ರೀನು ಫೇಸಿಗೆ ಎಷ್ಟು ಅಬ್ಸರ್ವ್ ಆಗಬೇಕೋ ಅಷ್ಟು ಮಾತ್ರ ನೀವು ಸನ್ಸ್ಕ್ರೀನ್ನ ತೊಗೊಂಡು ನೀವು ಫೇಸ್ಗೆ ಹಚ್ಕೊಳ್ಬೇಕು. ಹಂಗಾದರೆ ನಾವು ಎಷ್ಟು ಸನ್ಸ್ಕ್ರೀನ್ನ ತೊಗೊಳ್ಬೇಕು ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ. ಇಷ್ಟು ಅಂತ ಹೇಳಿದ್ರಲ್ವ, ಎಷ್ಟು ಸನ್ಸ್ಕ್ರೀನ್ನ ತೊಗೊಂಡ್ರೆ ನಾವು ಫೇಸಿಗೆ ಅಬ್ಸರ್ವ್ ಆಗೋಷ್ಟು ಹಾಕೊಬೋದು ಅಂತ. ಈ ಬೆರಳು ಮತ್ತು ಈ ಬೆರಳು 2 ಬೆರಳು ಆಗೋಷ್ಟು ಮಾತ್ರ ಸನ್ಸ್ಕ್ರೀನ್ನ ನೀವು ತೊಗೊಳ್ಳಿ. ಅಂದರೆ ಫುಲ್ಲು ಇಷ್ಟು ಉದ್ದಕ್ಕೆ ಈ ಬೆರಳು ಉದ್ದಕ್ಕೆ ಮಾತ್ರ ತೊಗೊಂಡು ಆಮೇಲೆ ಒಂದು ಬೆರಳು ನಿಮ್ಮ ಫೇಸಿಗೆ ಹಚ್ಕೊಳ್ಳಿ, ಇನ್ನೊಂದು ಬೆರಳು ಇಲ್ಲಿಗೆಲ್ಲ ಕತ್ತಿಗೆಲ್ಲ ಹಚ್ಕೊಳ್ಳಿ. ಯಾಕಂದರೆ ನಿಮ್ಮ ಒಂದು ಫೇಸೇ ಬೇರೆ ಕಲರು, ಇಲ್ಲೇ ಬೇರೆ ಕಲರ್ ಕಾಣೋದೇ ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕೆ ಫುಲ್ಲು ಎಲ್ಲ ಕಡೆನೂ ಒಂದೇ ಕಲರೇ ಕಾಣಬೇಕು. ಅಂದರೆ ಇಲ್ಲಿ ಮತ್ತು ಇಲ್ಲಿ, ಅಂದರೆ ಇಲ್ಲಿ ಇಷ್ಟು ಕೂಡ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಅಂದರೆ ಸನ್ಸ್ಕ್ರೀನ್ನ ಇಷ್ಟು ಮತ್ತು ಇಷ್ಟು ಮಾತ್ರ ತೊಗೊಂಡಿರ್ತೀರಲ್ವ, ಅಷ್ಟನ್ನೇ ಇಲ್ಲಿ ಇಯರಿಗೆ ಈ ಫೇಸ್ಗೆ ಮತ್ತು ನೆಕ್ಗೆ ಇಷ್ಟು ಕೂಡ ಆಗಬೇಕು ಈ ಸನ್ಸ್ಕ್ರೀನು. ಮತ್ತು ಇಷ್ಟು ಈ ಬೆಳ್ಳಲ್ಲಿ ತೊಗೊಂಡಿರ್ತೀರಲ್ಲ ಇದು ಅಷ್ಟಕ್ಕೂ ಫುಲ್ಲು ಆಗಬೇಕು. ಅಷ್ಟು ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕು ಡೈಲಿ. ಹಂಗನ್ಬಿಟ್ಟು ಇಷ್ಟಕ್ಕೆಲ್ಲ ಆಗಬೇಕು ನಾವು ಹೆವಿ ಹಚ್ಕೊಬೇಕು ಅಂತ ನೀವು ಏನಾದರೂ ಹೆವಿ ಹಚ್ಕೊಂಡ್ರೆ ನಿಮ್ಮ ಒಂದು ಪ್ರಾಬ್ಲಮ್ಸು ಏರ್ಕೊಂಡೇ ಹೋಗ್ತಾ ಇರುತ್ತೆ. ಯಾವತ್ತೂ ಕಡಿಮೆನೂ ಅಂತೂ ಆಗೋದೇ ಇಲ್ಲ ನಿಮ್ಮ ಫೇಸಲ್ಲಿ ಪ್ರಾಬ್ಲಮ್ಸು. ಅಷ್ಟು ಸನ್ಸ್ಕ್ರೀನು ಹಾಕಬೇಕು. ಎಷ್ಟೊಂದು ಜನ ಹಾಕ್ಬೇಕಲ್ವ ಸನ್ಸ್ಕ್ರೀನು ಅಂದ್ಬಿಟ್ಟು ತುಂಬ ಹಾಕ್ಬಿಟ್ಟಿರ್ತೀರ. ಆ ಥರ ಹಾಕ್ಲಿಕ್ಕೆ ಹೋಗ್ಬಾರ್ದು. ಬರೀ ಈ ಬೆಳ್ಳಲ್ಲಿ ಸ್ವಲ್ಪ ಹಿಂಗೆ ಉದ್ದಕ್ಕೊಂದು ತೊಗೊಳ್ಳಿ, ಈ ಬೆಳ್ಳಲ್ಲಿ ಸ್ವಲ್ಪ ಉದ್ದಕ್ಕೆ ತೊಗೊಳ್ಳಿ. ಈ ಬೆಳ್ಳಲ್ಲಿರೋದು ಬರೀ ನಿಮ್ಮ ಫೇಸಿಗೆ ಮಾತ್ರ ಹಾಕಬೇಕು. ಈ ಬೆಳ್ಳಲ್ಲಿರೋದು ಇಯರ್ಗೆ ಮತ್ತು ಇಲ್ಲಿ ಫುಲ್ಲು ಆಗಬೇಕು. ಅಷ್ಟು ಮಾತ್ರ ಸನ್ಸ್ಕ್ರೀನ್ನ ನೀವು ತೊಗೊಂಡು ಹಚ್ಕೊಂಡ್ರೆ ಫುಲ್ಲು ಅಬ್ಸರ್ವ್ ಆಗುತ್ತೆ ಸನ್ಸ್ಕ್ರೀನು. ಆವಾಗ ನಿಮ್ಮ ಫೇಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ, ನಿಮ್ಮ ಫೇಸು ತುಂಬ ಚೆನ್ನಾಗಿರುತ್ತೆ. ನೋಡ್ಕೊಂಡು ಬಂದ್ರಿ ಅಲ್ವಾ, ನಿಮ್ಮ ಒಂದು ಸ್ಕಿನ್ ಟೈಪ್ಗೆ ಯಾವ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ಅಂತ. ನಿಮ್ಮ ಒಂದು ಸ್ಕಿನ್ ಟೈಪ್ನ ತಿಳ್ಕೊಂಡು ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಆವಾಗ ಯಾವುದೇ ರೀತಿ ನಿಮ್ಮ ಒಂದು ಸ್ಕಿನ್ನು ಡಲ್ಲಾಗಿ ಕಾಣೋದಾಗಲಿ ಬ್ಲ್ಯಾಕಾಗಿ ಕಾಣೋದಾಗಲಿ ಆ ಥರ ಏನೂ ಆಗಲ್ಲ. ನಿಮ್ಮ ಒಂದು ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಸ್ ಪಿಂಪಲ್ಸ್ ತುಂಬಾ ಇರುತ್ತೆ, ಅದು ಕೂಡ
ನೀವು ಸನ್ಸ್ಕ್ರೀನ್ನ ಯಾವುದಾದ್ರೂ ಬೇರೆ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಂದರೆ ನಿಮ್ಮ ಸ್ಕಿನ್ಗೆ ಸೂಟೇ ಆಗಲ್ಲ ಆ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನಿಮ್ಮ ಫೇಸಲ್ಲಿ. ಅದಕ್ಕೆ ನೀವು ಸನ್ಸ್ಕ್ರೀನ್ನ ನಿಮ್ಮ ಒಂದು ಸ್ಕಿನ್ಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಿ, ಆವಾಗ ನಿಮ್ಮ ಒಂದು ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.